ನಿಮ್ಮ ಅಪ್ಪ ಅಮ್ಮ ಯಾಕಮ್ಮ ಇನ್ನೂ ಬಂದಿಲ್ಲ? ಮಮ್ಮಿ ಡ್ಯಾಡಿ ಹತ್ರನೇ ಮಾತಾಡಿ ಬರ್ತಿದ್ದೀನಿ. ಏನಂದ್ರು? ಮನೆಯಿಂದ ಹೊರಟು ತುಂಬ ದೂರ ಬಂದಮೇಲೆ ಗೊತ್ತಿರೋರು ಯಾರಿಗೋ ಹೆಲ್ತ್ ಪ್ರಾಬ್ಲಮ್ ಇದೆ ಅಂತ ಕಾಲ್ ಬಂತಂತೆ. ಅರ್ಜೆಂಟಾಗಿ ಅಲ್ಲಿಂದ ಹಾಗೆ ಹೊರಟೋದ್ರು. ಹೌದಾ? ಮತ್ತೆ ನಿಶ್ಚಿತಾರ್ಥ ಏನ್ ಮಾಡೋದು? ಆ ಸಮಯಕ್ಕಾದ್ರೂ ಬರ್ತಾರಲ್ಲ? ಡೌಟೇ ಅತ್ತೆ. ನಿಶ್ಚಿತಾರ್ಥ ಕ್ಯಾನ್ಸಲ್ ಮಾಡಿ ಇನ್ನೊಂದು ದಿನ ಇಟ್ಕೊಳ್ಳೋಣವಾ? ಯಾಕೆ ಮಾವ? ನಾವು ಅದಕ್ಕೋಸ್ಕರ ಫಂಕ್ಷನ್ ನಿಲ್ಸೋದೇನು ಬೇಡ. ಮಗಳು ನಿಶ್ಚಿತಾರ್ಥನ ತಂದೆ ತಾಯಿ ಇಲ್ಲದೆ ಹೇಗಮ್ಮ ಮಾಡಕ್ ಸಾಧ್ಯ? ನಾನು ಕೂಡ ಇದೇ ಮಾತನ್ನು ಹೇಳಿದೆ. ಹಳ್ಳಿಲಿ ಅಮ್ಮನವ್ರ ಸಮ್ಮುಖದಲ್ಲಿ ಸಂಪ್ರದಾಯಬದ್ಧವಾಗಿ ನಡೀತಿರೋ ನಿಶ್ಚಿತಾರ್ಥ ಅಲ್ವಾ? ನಾವಿಲ್ಲ ಅಂದ್ರೂ ಪರವಾಗಿಲ್ಲ, ಯಾವುದೇ ಪರಿಸ್ಥಿತಿಲಾದ್ರೂ ಮಾಡಲೇಬೇಕು ಅಂತ ವೇದವತಿ ಅವ್ರಿಗೆ ಹೇಳಿ ಅಂತ ಅಪ್ಪ ಅಮ್ಮ ಹೇಳಕ್ ಹೇಳಿದ್ರು. ಇದೆಲ್ಲ ಕತೆ ಏನೋ ನಡೆದಿದೆ ವಸಂತ. ಅರ್ಥ ಆಯ್ತು. ತಂದೆ ತಾಯಿ ಇಲ್ದೇ ಇರೋರ್ ಹಾಗೆ ಆ ಥರ ಮಾಡ್ಕೊಳ್ಳೋದು ಕರೆಕ್ಟ್ ಅಲ್ಲ. ನಿಶ್ಚಯ ತಾಂಬೂಲನ ಯಾರು ತಗೊಂತಾರೆ ಹೇಳು? ಈ ವಿಷಯ ಕೂಡ ಕೇಳಿದ್ಯಾ? ಕೇಳೇ ಇರ್ತಾಳೆ. ಕೇಳ್ದೆ. ಏನಂದ್ರು? ಊರಲ್ಲಿ ತುಂಬಾ ಜನ ಪುಣ್ಯ ದಂಪತಿಗಳಿದ್ದಾರೆ, ಯಾರೋ ಒಬ್ರನ್ನ ನಮ್ ಪರವಾಗಿ ತಗೊಳ್ಳಿ ಅಂತ ಹೇಳಿದ್ರು. ಇನ್ನೇನ್ ಮತ್ತೆ ಪ್ರಾಬ್ಲಮ್ ಸಾಲ್ವ್ ಆಯ್ತಲ್ಲ. ಮಗಳ ನಿಶ್ಚಿತಾರ್ಥ ಮದುವೆನ ನೋಡ್ಬೇಕು ಅಂತ ಗೌತಮಿ ಅವರು ತುಂಬಾ ದಿನಗಳಿಂದ ಕಾಯ್ತಾ ಇದ್ದಾರೆ. ಅವ್ರಿಲ್ದೇನೆ ಮಾಡ್ಕೊಳ್ಳೋದು ಕರೆಕ್ಟ್ ಅಲ್ವೇನೋ ಅಂತ ನನ್ನ ಉದ್ದೇಶ. ಅತ್ತೆ, ಯಾವುದಕ್ಕೂ ಒಳ್ಳೇದು, ಒಂದ್ಸಲ ನೀವೇ ಗೌತಮಿ ಅವ್ರ ಹತ್ರ ಮಾತಾಡಿ. ಅವ್ರು ಬರ್ತಿಲ್ಲ ಅಂದ್ರೆ ಏನೋ ಒಂದು ಕಾರಣ ಇದ್ದೇ ಇರತ್ತೆ. ಈ ರೀತಿಲಾದ್ರೂ ನಿಶ್ಚಿತಾರ್ಥನ ನಿಲ್ಲಿಸ್ಬೇಕು. ನಿಮ್ಮಮ್ಮನ್ಗೆ ಒಂದ್ಸಲ ಫೋನ್ ಮಾಡ್ಕೊಡಮ್ಮ. ಹಾ, ಅದು ಅವರು ಹಾಸ್ಪಿಟಲ್ಗೆ ಅವಸರದಲ್ಲಿ ಹೋಗ್ತಾ ಇರ್ತಾರೆ ಅತ್ತೆ. ಈ ಟೈಮಲ್ಲಿ ಮಾಡೋದು ಚೆನ್ನಾಗಿರಲ್ವೇನೋ? ಆದ್ರೂ ನೀವು ಅವನಿ ಮಾತನ್ನ ನಂಬ್ತಿದ್ದೀರಲ್ಲ ಅಮ್ಮಮ್ಮ, ನಿಹಾರಿಕಾ ಮೇಲೆ ನಂಬಿಕೆ ಇಲ್ವಾ ಏನು? ಅಮ್ಮ, ಇಲ್ಲಿ ಅವ್ರವ್ರ ಸ್ವಾರ್ಥ ಅವರದ್ದು. ನೀನ್ ಯಾರ ಮಾತನ್ನು ಕೇಳೋ ಅಗತ್ಯ ಇಲ್ಲಮ್ಮ. ನಿಹಾರಿಕಾ ಕೇಳ್ಕೊಂಡ ಹಾಗೆ ಮಾಡು. ಅಣ್ಣ, ಸಖತ್ತಾಗಿ ಹೇಳ್ದೆ. ಏನ್ ಮಾಡೋದ್ರಿ? ಇದು ತುಂಬಾ ಒಳ್ಳೆ ಮುಹೂರ್ತ ವೇದ, ಒಳ್ಳೆ ದಿನ ಕೂಡ. ಮಾಡೋದು ಒಳ್ಳೇದೇನೆ. ಹಾಗಲ್ಲ ಮಾವ. ಅವನಿ, ನೀನು ಸುಮ್ಮನೆ ಇರು. ಅವ್ರ ಪೇರೆಂಟ್ಸೇ ಹೇಳಿದ್ಮೇಲೆ ಇದರಲ್ಲಿ ನಿನಗಾಗೋ ಪ್ರಾಬ್ಲಮ್ ಏನು? ನೀನು ಸೈಲೆಂಟ್ ಆಗಿರೋ. ಅಮ್ಮ, ಪ್ರಸಾದ ಕಾರ್ಯಕ್ರಮ ಶುರು ಮಾಡೋಣವಾ? ಪ್ರಸಾದ ಆದ ತಕ್ಷಣ ನಿಶ್ಚಿತಾರ್ಥ ಶುರು ಮಾಡಬಹುದು. ಸರಿ ಪುರೋಹಿತ್ರೆ. ನಿಹಾರಿಕಾ, ನಿಮ್ಮ ಅಪ್ಪ ಅಮ್ಮ ಹೇಳ್ದಾಗೆ ಮಾಡೋಣ ಅಮ್ಮ. ಅವರು ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಸರಿ, ಹೋಗೋಣ ಬನ್ನಿ, ನಡಿ. ನಿಶ್ಚಿತಾರ್ಥ ತಡೆಯೋ ಪ್ರಯತ್ನ ಮಾಡ್ತಿದೀಯಾ? ಕೆಲವು ಸರಿ ಒಳ್ಳೇದು ಮಾಡ್ತಿದ್ರೆ ಕೆಟ್ಟದ್ದು ಎದುರಾಗತ್ತೆ ಅಂತಾರೆ. ಹುಷಾರಾಗಿರೋ. ಈ ನಿಶ್ಚಿತಾರ್ಥ ಯಾವುದೋ ಒಂದು ರೀತಿಲಿ ನಿಂತೋಗ್ಬೇಕು. ಬಾ. ಅಮ್ಮ, ನೀವು ಸಮಯ ಮೀರೋಕ್ ಮುಂಚೆನೆ ಪ್ರಸಾದ ತಯಾರಿ ಮಾಡಿ ಅಮ್ಮನವ್ರ ನೈವೇದ್ಯಕ್ಕಿಟ್ರೆ ಮುಂದಿನ ಕಾರ್ಯಕ್ರಮ ನೋಡ್ಕೋಬಹುದು. ಸರಿ ಪುರೋಹಿತ್ರೆ. ಇಷ್ಟು ದಿನ ನಾನು ನಮ್ಮ ಯಜಮಾನ್ರು ಅಮ್ಮನವ್ರಿಗೆ ಸಂಬಂಧಪಟ್ಟ ಕಾರ್ಯಕ್ರಮನ ನೋಡ್ಕೊಂಡಿದ್ದೆಲ್ಲ ಆಯ್ತು. ಇನ್ಮೇಲೆ ನಮ್ಮ ಜವಾಬ್ದಾರಿನ ನಿಹಾರಿಕಾ ಕೃಷ್ಣ ತಗೋತಾ ಇದ್ದಾರೆ. ಜಾತಕ ಹೊಂದ್ಕೊಂಡಿರೋ ಸೊಸೆಗೆ ಎಲ್ಲ ಅರ್ಹತೆ ಅಧಿಕಾರ ಇರೋದ್ರಿಂದ ನಿಹಾರಿಕಾ ಮುಖಾಂತರ ಈ ಪರಂಪರೆನ ನಾವು ಮುಂದಿನ ತಲೆಮಾರಿಗೆ ಕೊಡ್ತಿದೀವಿ ಅಂತ ಅರ್ಥ. ನಾನು ಮಾಡೋ ಅಂತ ಕೊನೆ ಪ್ರಸಾದ, ಸಮರ್ಪಿಸೋ ಅಂತ ಕೊನೆ ನೈವೇದ್ಯ ಇದೇ ಆಗತ್ತೆ. ಬರೋ ವರ್ಷದಿಂದ ನನ್ನ ಸೊಸೆ ನಿಹಾರಿಕಾ ಮಾಡ್ತಾಳೆ. ಇಷ್ಟು ದಿನ ನೀವು ನನಗೆಷ್ಟು ಬೆಲೆ ಗೌರವ ಕೊಟ್ಟಿದ್ರೋ ಇನ್ಮೇಲೆ ನನ್ನ ಸೊಸೆಗೂ ಕೊಡಬೇಕು. ಇನ್ನು ಮುಂದೆ
ನಿಹಾರಿಕಾ ಅಮ್ಮನವರಲ್ಲೇ ನಿಮ್ಮನ್ನ ನೋಡ್ತೀವಿ ಅಮ್ಮವ್ರೆ. ನಿಮಗೆ ಗೌರವ ಕೊಟ್ಟ ಹಾಗೆ ನಿಹಾರಿಕಾ ಅಮ್ಮವ್ರಿಗೂ ಕೊಡ್ತೀವಿ. ಎಲ್ಲರಿಗೂ ತುಂಬ ತುಂಬ ಥ್ಯಾಂಕ್ಸ್. ನಮ್ಮ ಅತ್ತೆಯವ್ರಿಗೆ ಯಾವುದೇ ಕೆಟ್ಟ ಹೆಸರು ಬರ್ದಿರೋ ಹಾಗೆ ಇನ್ಮೇಲೆ ನಾನ್ ಪಾಲಿಸ್ಬೇಕಾಗಿರೋ ಜವಾಬ್ದಾರಿನ ನಾನ್ ಪಾಲಿಸ್ತೀನಿ. ನಂಗೂ ನಿಹಾರಿಕಳಿಗೂ ಈ ಭಾಗ್ಯ ಸಿಕ್ಕಿರೋದು ನಮ್ಮ ಅದೃಷ್ಟ. ಈ ಭಾಗ್ಯಕ್ಕೋಸ್ಕರನೇ ತುಂಬಾ ಜನ ಟ್ರೈ ಮಾಡಿದ್ರು ಬಿಡು, ಆದ್ರೆ ಆಗ್ಲಿಲ್ಲ. ಹಣೆಯಲ್ಲಿ ಬರ್ದಿರೋರಿಗೆ ಹೋಗುತ್ತೆ ಹೊರತು ಯಾರಿಗೆ ಬೇಕೋ ಅವ್ರಿಗೆ ಇಂಥ ಸುವರ್ಣಾವಕಾಶ ಬರುತ್ತಾ ಏನೋ? ಜವಾಬ್ದಾರಿನ ತಗೊಳ್ಳೋದು ಮಾತ್ರನೇ ಅಲ್ಲ ನಿಹಾರಿಕಾ, ಅದನ್ನ ಜವಾಬ್ದಾರಿಯುತವಾಗಿ ನಿರ್ವಹಿಸಬೇಕು. ಆಗ್ಲಿ ಬೆಲೆ ಇರೋದು, ಇಲ್ಲ ಅಂದ್ರೆ ಗೌರವ ಕಳ್ಕೊಂತ್ಯಾ. ನಿನ್ಗ ಅನುಮಾನ ಬೇಡ ಅವನಿ, ನಿಹಾರಿಕಾ ತುಂಬಾ ಚೆನ್ನಾಗಿ ನಿಭಾಯಿಸ್ತಾಳೆ. ಅದು ಹಾಗಲ್ಲ ಅಕ್ಕ. ನಿಹಾರಿಕಾ ಒಂದ್ಸಲ ದೇವ್ರ ಮನೆ ಒಳಗೆ ಕಾಲಿಡೋದಕ್ಕಾಗ್ಲಿಲ್ವಲ್ಲ, ಇಷ್ಟು ದೊಡ್ಡ ಜವಾಬ್ದಾರಿನ ಹೊರಕ್ಕಾಗತ್ತಾ ಅನ್ನೋದೇ ನನ್ನ ಭಯ. ಅವಳ ಜಾತಕನೇ ಅವಳ ಕೈಯಲ್ಲಿ ಆ ಜವಾಬ್ದಾರಿನ ಹೊರಿಸುತ್ತೆ. ಚಿಕ್ಕ ಮಗನ ಮದ್ವೆ ಮಾಡ್ಕೊಂಡಿದ್ದಾಳಲ್ವಾ, ಅವನಿಗೆ ಜವಾಬ್ದಾರಿ ಸಿಗುತ್ತೆ ಅನ್ಕೊಂಡಿದ್ಲು. ಪಾಪ ಜಾತಕನೇ ಹೊಂದಾಣಿಕೆ ಆಗ್ಲಿಲ್ಲ. ಸ್ವಲ್ಪ ನಿಲ್ಲಿಸ್ತೀರಾ? ವೇದ, ಟೈಮ್ ಆಗ್ತಿದೆ, ನೀನು ಹೋಗಿ ಪ್ರಸಾದ ಮಾಡು. ಕಿಡ್ನಾಪ್ ಮಾಡೋದಕ್ಕೆ ಹ್ಯಾಂಡರಿಂಗ್ ಕಡೆಯವ್ರಿಗೆ ಬರೋದಕ್ಕೆ ಹೇಳಿದ್ನಲ್ಲ, ಇನ್ನೂ ಯಾಕೆ ಬರಲಿಲ್ಲ? ಹಲೋ, ಸರಿಯಾಗಿ ಕೇಳಿಸ್ತಾ ಇಲ್ಲ, ಸಿಗ್ನಲ್ ಪ್ರಾಬ್ಲಮ್ ಅನ್ಸುತ್ತೆ. ನಾನು ಹೊರಗಡೆ ಬಂದು ಮಾತಾಡ್ತೀನಿ, ಒಂದು ನಿಮಿಷ ಮಾತಾಡ್ಕೊಂಡ್ಬರ್ತೀನಿ. ಫೋನ್ ರಿಂಗೇ ಆಗ್ಲಿಲ್ವೇ? ಇವನ್ ಸ್ವಲ್ಪ ವಿಚಿತ್ರನೇ. ಇನ್ನೇನು ಮತ್ತೆ ವಿಶೇಷ? ಈ ಕಿಡ್ನಾಪ್ ಗ್ಯಾಂಗ್ ಇನ್ನೂ ಬಂದಿಲ್ಲ ಅಂದ್ರೆ ಏನು? ಹಲೋ, ನನ್ನ ಎಂಗೇಜ್ಮೆಂಟ್ ನೋಡೋದಕ್ಕೆ ಬರ್ತಾ ಇದ್ದೀರಾ ಅಥವಾ ನನ್ನ ಕಿಡ್ನಾಪ್ ಮಾಡೋದಕ್ಕೆ ಬರ್ತಾ ಇದ್ದೀರಾ? ಅದೇನು ಹಾಗಂತೀಯ? ಮತ್ತೆ ಬರೋದಕ್ಕೆ ಯಾಕೆ ಇಷ್ಟೊಂದು ಲೇಟು? ಪ್ರಸಾದ ರೆಡಿ ಮಾಡೋ ಕಾರ್ಯಕ್ರಮ ಶುರು ಆಗ್ತಾ ಇದೆ, ಬೇಗ ಬನ್ನಿ. ಮಧ್ಯದಲ್ಲಿ ಗಾಡಿ ಟ್ರಬಲ್ ಕೊಡ್ತು, ಅದಕ್ಕೆ ಲೇಟ್ ಆಯ್ತು. ಆ ಹಳೆ ಗಾಡಿನ ಬದಲಾಯಿಸ್ರೋ, ಸ್ವಲ್ಪನಾದ್ರೂ ಅಪ್ಡೇಟ್ ಆಗ್ರೋ. ಈಗ ಟರ್ನಿಂಗ್ ತಗೊಂಡ್ರೆ ದೇವಸ್ಥಾನಕ್ಕೆ ಎಂಟ್ರಿ ಆಗ್ತೀವಿ. ಸರಿ ಸರಿ, ನಾನು ಫೋನ್ ಕಟ್ ಮಾಡ್ತಾ ಇದ್ದೀನಿ. ಏಯ್, ಬೇಗ ಹೋಗೋ. ದೇವಸ್ಥಾನದಲ್ಲಿ ನಡೀತಿರೋ ಕಾರ್ಯಕ್ರಮದ ಹತ್ರ ಇದ್ರೆ ನನ್ನ ಕಿಡ್ನಾಪ್ ಮಾಡೋದನ್ನ ಯಾರು ನೋಡ್ತಾರೆ ಮತ್ತೆ? ಇಲ್ಲಿ ನೋಡಿ ಮೇಸ್ಟ್ರೆ. ಹಲೋ, ನಿಮ್ಮನೆ ಬಂದೆ. ಚೆನ್ನಾಗಿದ್ದೀರಾ? ನಾನು ವೇದವತಿ ಅವರ ಎರಡನೇ ಮಗ. ನನಗೆ ಗೊತ್ತಪ್ಪ. ಅದು ಸರಿ ಮೇಸ್ಟ್ರೆ, ಈ ದೇವಸ್ಥಾನ ಕಟ್ಟಿ ಎಷ್ಟು ವರ್ಷ ಆಯ್ತು? ಸುಮಾರು 100 ವರ್ಷ ಆಗಿರುತ್ತಪ್ಪ. ಓ ಹೌದಾ, ದೊಡ್ಡ ವಿಷಯನೇ. ಯಾರೋ ನೀವು ಕರ್ಕೊಂಡು ಹೋಗ್ತಿದ್ರಾ? ಏಯ್, ನಿನ್ನ ಎತ್ಕೊಂಡು ಹೋಗಕ್ಕೆ ಬಂದಿರೋದು. ನಾನೇನ್ರ ಮಾಡಿದ್ದೀನಿ? ಮಾತಾಡದೆ ಸುಮ್ಮನೆ ಬಾರೋ. ಏಯ್, ಯಾರು ನೀವು? ನಮ್ಮ ವೇದವತಿ ಮಗನ ಬಿಟ್ಬಿಡ್ರೋ. ಮೇಸ್ಟ್ರೆ, ಅಪ್ಪ ಅಮ್ಮನಿಗೆ ನನ್ನ ಬಗ್ಗೆ ಹೇಳಿ ಮೇಸ್ಟ್ರೆ, ಹೇಳಿ ಮೇಸ್ಟ್ರೆ. ಮೇಸ್ಟ್ರೆ, ವೇದವತಿ ಅವ್ರ ಎರಡನೇ ಮಗ ಮೇಸ್ಟ್ರೆ. ತಕ್ಷಣ ವೇದವತಿ ಅಮ್ಮನವ್ರಿಗೆ ಹೇಳಬೇಕು. ಕೃಷ್ಣ ಅಂತ ಮೇಸ್ಟ್ರೆ. ಮೇಸ್ಟ್ರೆ, ಎರಡನೇ ಮಗ ಕೃಷ್ಣ ಅಂತ.
ಪರಿಸ್ಥಿತಿ ಇಷ್ಟು ದೂರ ಬಂದ ಮೇಲೆ ಇನ್ನೇನು ಮಾಡೋಕ್ಕಾಗಲ್ಲ. ಹೇಗೆ ನಡಿಬೇಕು ಅಂತಿದೆಯೋ ಹಾಗೆ ನಡೆಯುತ್ತೆ. ಎಲ್ಲ ಅಮ್ಮನವರೇ ನೋಡ್ಕೋತಾರೆ. ನನ್ನ ಜಾತಕದ ಬಗ್ಗೆ ಗೊತ್ತಾಗದೇ ಇರೋ ಹಾಗೆ ಮ್ಯಾನೇಜ್ ಮಾಡ್ತಿದ್ದೀನಿ. ಅಮ್ಮನವ್ರ ಸಮ್ಮುಖದಲ್ಲಿದ್ದೀನಿ. ಅಮ್ಮನವ್ರಂತೂ ನಿಶ್ಚಿತಾರ್ಥ ನಡೆದ ಹಾಗೆ ತಡೆಯಲ್ಲ ಅಲ್ವಾ? ಇಷ್ಟೊತ್ತು ತನಕ ಕೃಷ್ಣ ಬಾವ ಇಲ್ಲೇ ಇದ್ರು ಅಲ್ವಾ? ಅಷ್ಟರಲ್ಲೇ ಎಲ್ಲಿ ಹೋದ್ರು? ಫೋನ್ ಬಂತು ಅಲ್ವಾ, ಮಾತಾಡೋದಕ್ಕೆ ಹೋಗಿದ್ದಾನೆ. ಕೃಷ್ಣ ಬಾವ ಭಯದಲ್ಲಿದ್ರು. ಏನೋ ನಡೀತಾ ಇದೆ. ದೇವಸ್ಥಾನದಲ್ಲಿರೋ ವಿಗ್ರಹನ ಟಾರ್ಗೆಟ್ ಮಾಡಿಲ್ಲ ಅಲ್ವಾ? ಇದು ತುಂಬ ಓವರ್ ಆಯಿತು. ಯಜಮಾನ್ರೆ 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 ಏನಾಯ್ತು ರಾಜು ಅವರೇ? ನಿಮ್ಮ ಮಗ ಕೃಷ್ಣನ್ನ ಯಾರೇ ಎತ್ಕೊಂಡು ಹೋದ್ರು. ಕೃಷ್ಣ, ಹೀಗೆ ಮಾಡಬಾರ್ದಮ್ಮ. ಪ್ರಸಾದ ಕಾರ್ಯಕ್ರಮ ಆಗೋ ತನಕ ನೀವು ಎದ್ದೇಳಬಾರ್ದು. ಹಾಗಲ್ಲ ಪುರೋಹಿತ್ರೆ, ನನ್ನ ಮಗ. ನೀವು ಸರಿಯಾಗಿ ನೋಡಿದ್ರ ರಾಜು ಅವರೇ? ನೋಡಿದೆ ಯಜಮಾನ್ರೆ. ನಿಮ್ಮ ಮಗ ನಾನು ಮಾತಾಡ್ತಾ ಇರ್ಬೇಕಾರೆ ಬಂದು ಬಲವಂತವಾಗಿ ಕಾರ್ನಲ್ಲಿ ಎತ್ತಾಕೊಂಡು ಹೋದ್ರು ಯಜಮಾನ್ರೆ. ಯಾವ ಕಡೆ ಕರ್ಕೊಂಡು ಹೋದ್ರು? ಹೋಗೋಣ ಬನ್ನಿ. ಬನ್ನಿ ಯಜಮಾನ್ರೆ. ಇದಕ್ಕೂ ಮೊದಲು ಒಂದ್ಸಲ ಶ್ರೀಕರ್ ಮೇಲೆ ಯಾರೋ ದಾಳಿ ಮಾಡಿದ್ರು. ಈ ಸಲ ಕೃಷ್ಣನ ಎತ್ತಾಕೊಂಡು ಹೋಗಿದ್ದಾರೆ. ಯಾರ ಕೆಲಸ ಆಗಿರ್ಬೋದು? ಶುಭ ಆಗ್ಲಿ ಅಂತ ಶುಭ ಕಾರ್ಯ ಮಾಡೋಣ ಅಂತ ಬಂದ್ವಿ. ಹೀಗೆಲ್ಲ ಆಗೋಯ್ತಲ್ಲ. ನಿಶ್ಚಿತಾರ್ಥದ ಮುಹೂರ್ತ ಸಮಯ ಹತ್ರ ಬರ್ತಿರೋ ಹಾಗೆ ಹೀಗ್ ನಡೆಯೋದು ಅಂದ್ರೇನು? ಇದ್ಯಾರೋ ಬೇಕು ಅಂತಾನೆ ಹೀಗ್ ಮಾಡಿದ್ದಾರೆ. ಈ ಕಾರ್ಯಕ್ರಮ ನಡೆಯೋದು ಇಷ್ಟ ಇಲ್ದಿರೋರೇ ಮಾಡಿರ್ತಾರೆ. ಅತ್ತೆ, ಮಾವ ಅವರು ಹೋಗಿದಾರಲ್ವಾ, ಕರ್ಕೊಂಡು ಬರ್ತಾರೆ. ನೀವು ಭಯ ಪಡ್ಬೇಡಿ, ಪ್ರಸಾದ ಮಾಡಿ. ಮಗ ಈ ಪರಿಸ್ಥಿತಿಯಲ್ಲಿದ್ರೆ ನಾನು ಪ್ರಸಾದ ಹೇಗ್ ಮಾಡೋದಕ್ಕಾಗತ್ತೆ? ನಮ್ಮ ನಿಶ್ಚಿತಾರ್ಥ ನಡೆಯೋದು ಅವನಿಗೆ ಇಷ್ಟ ಇಲ್ಲದಿರೋ ಕಾರಣಕ್ಕೆ ಖಂಡಿತ ಅವಳೇ ಏನೋ ಮಾಡಿರ್ತಾಳೆ. ಅಮ್ಮ ಅನ್ನಪೂರ್ಣ ದೇವಿ, ಈ ಸಮಯದಲ್ಲಿ ಏನಮ್ಮ ಇಂಥ ಪರೀಕ್ಷೆ? ಏನಾಯ್ತು? ನನ್ನನ್ನು ಯಾಕೆ ಕೇಳ್ಕೊಂಬಂದೆ? ಯಾಕೆ ಹೀಗೆ ಮಾಡ್ದೆ? ನಾನೇನ್ ಮಾಡ್ದೆ? ನಿಶ್ಚಿತಾರ್ಥ ನಿಲ್ಸೋದಕ್ಕೆ ನೀನ್ ಇಲ್ಲಿಗೆ ಬಂದಿದ್ಯಾ ಅಂತ ನನಗೆ ಚೆನ್ನಾಗಿ ಗೊತ್ತು. ನೀನೇ ಏನೋ ಪ್ಲಾನ್ ಮಾಡಿ ನನ್ನ ಕೃಷ್ಣನ್ನ ಯಾರೋ ಕರ್ಕೊಂಡು ಹೋಗೋ ಹಾಗೆ ಮಾಡಿದ್ಯಾ. ಆ ಥರ ನೀಚವಾದ ಕೆಲಸನ ನಾನು ಮಾಡಲ್ಲ. ನೀನೇ ಮಾಡಿದ್ಯಾ. ಆ ಥರ ಬುದ್ಧಿ ಎಲ್ಲ ನಿನಗಿರೋದು. ನಿಜ ಹೇಳು. ನಿನ್ನ ಹಾಗೆ ಸುಳ್ಳು ಹೇಳ್ಕೊಂಡು ಬದುಕಲ್ಲ ನಾನು. ನೀನ್ ನಿಜ ಹೇಳಲಿಲ್ಲ ಅಂದ್ರೆ ಪೊಲೀಸರನ್ನ ಕರೆಸ್ಬೇಕಾಗತ್ತೆ. ಆ ಕೆಲಸ ಮಾಡು. ಎಷ್ಟು ಜನರನ್ನ ಕರೆಸ್ತೀಯೋ ಕರೆಸು. ಇಲ್ಲಿಗೆ ಕರೆಸ್ತೀಯೋ ಅಥವಾ ನಾವೇ ಅಲ್ಲಿಗೆ ಹೋಗೋದಾ ನೀನೇ ಹೇಳು. ಭಯ ಪಡೋದಕ್ಕೇನೂ ಇಲ್ಲ. ಹಾಗಾದ್ರೆ ನಿಂಗೂ ಇದಕ್ಕೂ ಸಂಬಂಧ ಇಲ್ಲ ಅಂತೀಯಾ? ಕನ್ನಡದಲ್ಲೇ ತಾನೇ ಹೇಳ್ದೆ, ಅದು ಅರ್ಥ ಆಗ್ತಾ ಇಲ್ವಾ? ಯಾಕೋ ನನ್ಗೆ ನಿನ್ ಮೇಲೆ ಅನುಮಾನ ಬರ್ತಿದೆ. ಡೌಟೇ ಇಲ್ಲ, ನಿನ್ ಮೆದುಳು ಮೊಣಕಾಲಿಗೆ ಬಂದಿರ್ಬೇಕು. ಕೃಷ್ಣ ಅವ್ರ ಬಗ್ಗೆ ಎಲ್ಲಾರ್ಗೂ ಇಲ್ಲಿ ಇವತ್ತೇ ಗೊತ್ತಾಗಿತ್ತು. ಅಷ್ಟರಲ್ಲಿ ಇಂಥ ಕೆಲಸನ ಯಾರು ಮಾಡಿರ್ತಾರೆ ಮತ್ತೆ? ಅದೇ ಅರ್ಥ ಆಗ್ತಿಲ್ಲಮ್ಮ. ಸುತ್ತಮುತ್ತ ಎಲ್ಲ ಕಡೆ ಹುಡುಕಿದ್ವಿ, ಎಲ್ಲಿ ಹೋದ್ರು ಅಂತಾನೆ ಅರ್ಥ ಆಗ್ತಿಲ್ಲ. ಇಂಥ ಆನಂದ ಕ್ಷಣದಲ್ಲಿ ಹೀಗೆ ನಡೆಯೋದು ತುಂಬಾ ನೋವಿನ ವಿಷಯ. ಅವ್ರನ್ನ ಕಿಡ್ನ್ಯಾಪ್ ಮಾಡೋ ಅಗತ್ಯ ಯಾರಿಗಿದೆ ಮೊದಲು? ಎಷ್ಟೋ ವರ್ಷಗಳಾದ್ಮೇಲೆ ನಮ್ಮ ಮಗ ನಮಗ್ ಸಿಕ್ಕಿದ್ದ. ಅಷ್ಟ್ರಲ್ಲೇ ಯಾಕೆ ಹೀಗ್ ಮಾಡಿದ್ರು? ನನ್ನ ಮಗನ್ಗೆ ಯಾವುದೇ ರೀತಿ ಅಪಾಯನೂ ಮಾಡೋಲ್ಲ ಅಲ್ವಾ? ರಾಮು ಯಜಮಾನ್ರೆ, ನಮ್ಮವ್ರಿಗೆಲ್ಲ ಹೇಳಿ ಎಲ್ಲ ಕಡೆ ಹುಡ್ಕೋದಿ ಕಳಿಸಿ. ಒಂದು ಚಿಕ್ಕ ಸುಳಿವು ಸಿಕ್ಕಿದ್ರು ಸಹ ನನಗೆ ಫೋನ್ ಮಾಡಕ್ ಹೇಳಿ. ಸರಿ ಯಜಮಾನ್ರೆ, ಹೊರಡಿ. ಕೃಷ್ಣ ಎಲ್ಲಿದ್ಯಾ ಮಗನೇ? ಅಬ್ಬಾ, ಟೆಂಟ್ ಸೆಟಪ್ ಸಾಕತ್ತಾಗಿದೆ. ಹಲೋ ಆಂಟನಿ ಅವರೇ. ಹಲೋ ಕೃಷ್ಣ, ಎಲ್ಲ ನಾವು ಅನ್ಕೊಂಡ ಹಾಗೆ ಆಗ್ತಾ ಇದೆಯಲ್ವಾ? ಸ್ವಲ್ಪ ಕೂಡ ವ್ಯತ್ಯಾಸ ಆಗಿಲ್ಲ. ಕಿಡ್ನಾಪ್ ಆಗಿರೋ ವಿಷಯ
ನಿಮ್ಮ ಅಪ್ಪ ಅಮ್ಮನಿಗೆ ಗೊತ್ತಾಗಿರುತ್ತಾ? ಇಷ್ಟೊತ್ತಿಗೆ ದೇವಸ್ಥಾನದಲ್ಲಿ ರಾದಂತ ಶುರುವಾಗಿರುತ್ತೆ. ಈ ಕಿಡ್ನಾಪ್ ಕುತಂತ್ರದಲ್ಲಿ ನಾನಿದ್ದೀನಿ ಅನ್ನೋ ವಿಷಯ ಮಾತ್ರ ಸ್ವಲ್ಪನೂ ಹೊರಗಡೆ ಗೊತ್ತಾಗಬಾರ್ದು. ನನಗೆ ನನ್ನ ಕೆಲಸ ಸ್ಮೂತಾಗಿ ಆಗೋದ್ರೆ ಸಾಕು. ಆಗೋಗುತ್ತೆ, ನಿಮ್ಮ ಕೆಲಸ ಆಗೋಗುತ್ತೆ. ಮತ್ತೆ ನಾನು 10 ಕೋಟಿ ತಂದಿದ್ದೀರಾ? ತಗೊಂಡು ಬಂದಿದ್ದೀನಿ. ಎಲ್ಲಿದೆ? ಕಾರ್ ಒಳಗಡೆ ಇದೆ. ಒಂದ್ಸಲ ನೋಡ್ಬೋದಾ? ಕೆಲಸ ಆದ್ಮೇಲೆ ತಗೋ. ಯಾಕಿಷ್ಟೊಂದು ಆತರ ಪಡ್ತಿದ್ಯಾ? ನಿಮ್ಮಂಥವ್ರಿಗಿರಲ್ಲ ಕಣ್ರಿ, ನಮ್ಮಂಥವ್ರಿಗಿರುತ್ತೆ. ಸರಿ ಬಿಡಿ. ಆಂಟನಿ ಅವರೇ, ನೀವು ತಕ್ಷಣ ನಮ್ಮ ಮನೆಗೆ ಫೋನ್ ಮಾಡಿ ನಿಮ್ಮ ಸ್ಟೈಲಲ್ಲಿ ಸ್ವಲ್ಪ ಡಿಮ್ಯಾಂಡ್ ಮಾಡಿ. ಆಂಟನಿ ಅವರೇ, ನಮ್ಮ ಮನೆಯವ್ರು ಬಂದು ಸಹಿ ಹಾಕೋ ಕಾರ್ಯಕ್ರಮ ಆಗ್ಬಿಡ್ಬೇಕು. ಆಮೇಲೆ ನನ್ನ ನಿಶ್ಚಿತಾರ್ಥ ಕೂಡ ಆಗೋಗ್ಬೇಕು. ಇವತ್ತೇ ಆ 2 ಕೆಲಸನೂ ಆಗ್ಬಿಡ್ಬೇಕು. 1 ನಿಮಿಷ ಕೂಡ ವೇಸ್ಟ್ ಆಗಬಾರ್ದು. ಎಲ್ಲ ಸ್ವಲ್ಪ ಅಲರ್ಟ್ ಆಗಿರಿ. ಅಯ್ಯೋ, ಬೇಗ ಏನೋ ಒಂದ್ ಮಾಡ್ರಿ. ನನ್ ಮಗನ್ ಯಾರು ಎಳ್ಕೊಂಡು ಹೋದ್ರು ಅಂತ ಕಂಡು ಹಿಡ್ದು ಅವ್ರ ಹತ್ರದಿಂದ ಬೇಗ ಕರ್ಕೊಂಡ್ ಬನ್ರಿ. ಕರ್ಕೊಂಡು ಹೋದವ್ರ ಬಗ್ಗೆ ಒಂದು ಚಿಕ್ಕ ಕ್ಲೂ ಸಿಕ್ಕಿದ್ರು ಸಾಕಾಗಿತ್ತು. ಏನೋ ಒಂದು ಪ್ರಯತ್ನ ಮಾಡ್ತಿದ್ವಿ. ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಮಾವ. ಹಲೋ, ಮಗ ಕಿಡ್ನಾಪ್ ಆಗಿದ್ದಾನೆ. ಯಾರು ಮಾಡಿರ್ಬೋದು ಅಂತ ಭಯ ಪಡ್ತಿದ್ದೀರಾ? ಏಯ್, ಯಾರೋ ನೀನು? ನನ್ನ ಮಗ ಏನ್ ಮಾಡ್ದ ಅಂತ ಅವ್ನು ಕಿಡ್ನಾಪ್ ಮಾಡಿದ್ಯಾ? ಮಾವ, ಸ್ಪೀಕರ್ ಆನ್ ಮಾಡಿ. ಏನ್ ಬೇಕೋ ನಿನ್ಗೆ? ಕಿಡ್ನಾಪ್ ಮಾಡಿರೋನು ಏನೋ ಒಂದು ಉದ್ದೇಶ ಇಟ್ಕೊಂಡೇ ಮಾಡಿರ್ತಾನೆ. ಅದೇನು ಅನ್ನೋದನ್ನ ನಾನು ನಿಮ್ಗೆ ಹೇಳಬೇಕು ಅಂದರೆ ನೀನು ಮತ್ತೆ ನಿನ್ನ ಹೆಂಡತಿ ಇಬ್ರು ನಾನು ಹೇಳೋ ಜಾಗಕ್ಕೆ ಬರಬೇಕು. ಅಪ್ಪ, ಅಮ್ಮ, ನನಗೆ ಹೊಡಿಬೇಡ್ರೋ. ಬೇಡ, ನನ್ ಮಗನ್ ಏನು ಮಾಡಬೇಡಿ. ಮಾತಾಡಿ ಮಾತಾಡಿ ಮಾತಾಡಿ. ಮಗನ ಹತ್ರ ಮಾತಾಡ್ತೀರಾ? ಮಾತಾಡಿ. ಅಮ್ಮ, ಕೃಷ್ಣ. ಅಮ್ಮ, ಇವ್ರು ಯಾರೋ ನನಗೆ ಗೊತ್ತಿಲ್ಲ ಅಮ್ಮ. ನಾನು ಯಾಕೆ ಕಿಡ್ನಾಪ್ ಮಾಡಿದಾರೋ ಗೊತ್ತಿಲ್ಲ ಅಮ್ಮ. ನನಗೆ ಹೊಡಿತಿದಾರಮ್ಮ. ಅಮ್ಮ, ಹೊಡಿಬೇಡ್ರೋ. ಅಮ್ಮ, ಅಯ್ಯೋ ಅಮ್ಮ. ಅಮ್ಮ, ನಿಮಗೇನು ಬೇಕು ಅಂತ ಕೇಳಿದ್ರೆ ಹೇಳ್ತಿಲ್ಲ ಅಮ್ಮ. ಅಮ್ಮ, ನನಗೆ ತುಂಬ ಭಯ ಆಗ್ತಿದೆ ಅಮ್ಮ. ಬೇಗ ಬಾರಮ್ಮ. ಏಯ್, ನಿಮಗೆ ಕೈ ಮುಗಿದೀನಿ ಕಣ್ರೋ, ನನಗೆ ಹೊಡಿಬೇಡ್ರೋ. ನನ್ನನ್ನು ಬಿಟ್ಬಿಡ್ರೋ. ಇವತ್ತು ನನ್ನ ನಿಶ್ಚಿತಾರ್ಥ ಕಣ್ರೋ. ನನ್ ಮಗನಿಗೆ ಹೊಡಿಬೇಡಿ ಅಂತ ಹೇಳ್ತಿದ್ದೀನಲ್ಲ, ಯಾಕೆ ಹೊಡಿತಿದ್ದೀರಾ? ಅವನು ಏನ್ ಮಾಡಿದಾನೆ? ಅಮ್ಮ, ಅಮ್ಮ. ಏನು ಬೇಕೋ ಹೇಳ್ತೀನಿ ವೇದಾವತಿ ಅವರೇ. ಬೇಗ ಹೊರಟು ಬನ್ನಿ. ಎಲ್ಲಿಗೆ ಬರಬೇಕು? ಊರು ಹೊರಗಡೆ ಇರೋ ಗೋಡನ್ ಹತ್ರ ಬನ್ನಿ. ಈ ವಿಷಯನ ನೀವೇನಾದರೂ ಪೊಲೀಸ್ನವ್ರಿಗೆ ಹೇಳಿದ್ರೆ ಅಥವಾ ನಿಮ್ಮ ಕುಟುಂಬನಾಗ್ಲಿ ಅಥವಾ ಊರಿನ ಜನಗಳನ್ನಾಗ್ಲಿ ಕರ್ಕೊಂಡು ಬಂದ್ರೆ ನಿಮ್ಮ ಮಗ ನಮ್ಮ ಕೈಯಿಂದಾನೇ ಸಾಯ್ತಾನೆ. ಅಯ್ಯೋ, ಇಷ್ಟಕ್ಕೂ ಯಾರಾಗಿರ್ತಾನವನು? ನೀವು ಕೊಟ್ಟಿರೋ ವಾರ್ನಿಂಗಿಗೆ ಅಪ್ಪ ಅಮ್ಮ ತುಂಬ ಅವಸರದಲ್ಲಿ ಓಡೋಡಿಲಿಕ್ಕೆ ಬರ್ತಾರೆ. ಮತ್ತೆ ನನ್ನ ಪರ್ಫಾರ್ಮೆನ್ಸ್ ಹೇಗಿತ್ತು? ಸಖತ್ತಾಗಿತ್ತಲ್ಲ. ಈ ಸೀರಿಯಲ್ಸಿಗೆ ಹೋದ್ರೆ ಚಾನ್ಸ್ ಸಿಗುತ್ತಾ? ನೀನು ಸಿನಿಮಾದಲ್ಲೂ ಆಕ್ಟ್ ಮಾಡ್ಬೋದು ಬಿಡು. ಥ್ಯಾಂಕ್ ಯು. ಆಂಟನಿ ಅವರೇ, 10 ಕೋಟಿನ ಒಂದ್ಸಲ ತೋರಿಸ್ಬೋದಲ್ವಾ? ಇಷ್ಟೊತ್ತು ವೆಯ್ಟ್ ಮಾಡಿದ್ಯಾ? ಇನ್ನು ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋ. ಡಾಕ್ಯುಮೆಂಟ್ಸ್ ಮೇಲೆ ಸೈನ್ ಮಾಡ್ತಿದ್ದಂಗೆ ತಗೊಂಡು ಹೋಗಿವಂತೆ. ನೀನೊಬ್ಬ ಅವಾಗಿಂದ ಅದೇ ಡೈಲಾಗಲ್ಲಿ ನಿಂತ್ಕೊಂಡಿದ್ಯಾ. ಸರಿ ಬಿಡಿ, ಏನು ಮಾಡೋಕ್ಕಾಗುತ್ತೆ. ವೆಯ್ಟ್ ಮಾಡ್ತೀನಿ. ನಾವು ಬೇಗ ಹೋಗ್ಲಿಲ್ಲ ಅಂದ್ರೆ ಅವ್ನು ನಮ್ಮ ಮಗನ್ಗೆ ಏನಾದ್ರೂ ಮಾಡ್ತಾನೆ ರೀ. ಹೋಗ್ಲಿ, ನಾವು ಹೋಗ್ತೀವಪ್ಪ.
ಬೇಡ ರಾಧಾ, ಇನ್ ಯಾರೇ ಹೋದ್ರೂ ಅವನು ಹೇಳಿದನ್ ಮಾಡೇ ಮಾಡ್ತಾನೆ. ಹಾಗಾದ್ರೆ ಬೇಗ ನಿರ್ಧಾರ ಮಾಡಿಯಪ್ಪ. ಒಂದೊಂದು ನಿಮಿಷ ತಡ ಮಾಡೋ ಅಷ್ಟರಲ್ಲಿ ಅಣ್ಣ ಇನ್ನೂ ಅಪಾಯಕ್ಕೆ ಸಿಕ್ಕಾಕೋತಾನೆ.